ಹಾಯ್ ಫ್ರೆಂಡ್ಸ್, ಪ್ರಿನ್ಸಸ್ ಕಟ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ನೋಡಿ, ನಾನು ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡೋಣ. ನೋಡಿ, ಈ ಥರ ಫ್ರಂಟ್ ಪೀಸ್ ಇರುತ್ತಲ್ಲ, ಎರಡು ನೋಡ್ಕೊಳ್ಬೇಕು. ಯಾವ ಸೈಡ್ ಬೇಕೋ ಆ ಸೈಡೇ ನೋಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಎರಡು ಸೈಡೂ ಈ ಥರ ನೋಡಿ, ಈ ಥರ ಸ್ಟಿಚ್ ಮಾಡ್ಕೊಳ್ಬೇಕು. ಈಸಿಯಾಗಿ ಮಾಡ್ಕೊಳ್ಬೋದು, ಯಾರು ಬೇಕಾದರೂ, ಏನು ಕಷ್ಟ ಏನಲ್ಲ. ಎರಡು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಫ್ರಂಟ್ ರೆಡಿ ಆಯಿತು. ಈಗ 1 ಇಂಚಷ್ಟು ಪೀಸ್ ತಗೊಂಡು ನೋಡಿ, ಈ ಥರ ಹೊಲಿಗೆ ಹಾಕ್ಕೊಂಡು ಮಡಚಿ ಹೊಲಿಬೋದು, ಇಲ್ಲಾಂದರೆ ಎಮ್ಮಿಂಗ್ ಬೇಕಾದರೆ ಮಾಡ್ಕೊಳ್ಬೋದು. ನೋಡಿ, ಅದ್ರ ಮೇಲೆ ಒಂದು ಹೊಲಿಗೆ ಹಾಕಿದ್ರೆ ನೀಟಾಗಿ ನಾವು ಫೋಲ್ಡ್ ಮಾಡಿದಾಗ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಮಡಚಿ ಹೊಲಿಲೂಬೋದು, ಇಲ್ಲಾಂದರೆ ಎಮ್ಮಿಂಗು ಮಾಡ್ಕೊಳ್ಬೋದು. ನಾನಿಲ್ಲಿ ಹೊಲಿತಾ ಇದ್ದೀನಿ. ತುಂಬಾ ಈಸಿ ಪ್ರಿನ್ಸಸ್ ಕಟ್ ಬ್ಲೌಸು ಹೊಲಿಯೋದು. ನೋಡಿ, ಇವಾಗ ಬ್ಯಾಕಲ್ಲೂ ಅಷ್ಟೇ ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ, ಅದ್ರ ಥರನೇ ಫ್ರಂಟಲ್ಲಿ ಯಾವ ಥರ ಮಾಡಿದ್ವೋ ಆ ಥರನೇ 1 ಇಂಚಷ್ಟು ಮಡಚಿ ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು. ನೋಡಿ, ಈ ಥರ ನೋಡಿ, ಈಗ ಶೋಲ್ಡರ್ ಜಾಯಿಂಟ್ ಮಾಡಬೇಕು. ನೀಟಾಗಿ ಕರೆಕ್ಟಾಗಿ ಇಟ್ಕೊಂಡು ನೋಡಿ, ಅರ್ಧ ಇಂಚ್ಗೆ ಈ ಥರ ಶೋಲ್ಡರು ಜಾಯಿಂಟ್ ಮಾಡ್ಕೊಳ್ಬೇಕು ಎರಡು ಸೈಡೂ. ನೋಡಿ, ಒಂಚೂರು ಎಕ್ಸ್ಟ್ರಾ ಇದೆ, ಅದನ್ನ ಕಟ್ ಮಾಡಿ ಈ ಥರ ಎಕ್ಸ್ಟ್ರಾ ಬಂದರೆ ತೆಗೆದ್ಬಿಡ್ಬೇಕು. ಜಾಸ್ತಿ ಕಟ್ ಮಾಡಬಾರ್ದು, ಕೊನೆಯಲ್ಲಿ ಒಂಚೂರು ನೋಡಿ. ನೋಡಿ, ಈಗ ಸ್ಲೀವ್ಸ್ ಜಾಯಿಂಟ್ ಮಾಡ್ತಾಯಿದ್ದೀನಿ. ಶೋಲ್ಡರ್ ತವಿಂದ ಹಿಡಿದು ನಾವು ಕಚ್ಚಾಕೊಂಡಿರ್ತೀವಲ್ವ, ಕರೆಕ್ಟಾಗಿ ಅಲ್ಲಿ ಇಟ್ಕೊಂಡು ಮಾಡಿದ್ರೆ ನೀಟಾಗಿ ಬರುತ್ತೆ, ಎಲ್ಲೂ ಎಕ್ಸ್ಟ್ರಾ ಬಟ್ಟೆ ಉಳಿಯಲ್ಲ. ನೋಡಿ, 2 ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ನೋಡಿ ಆಗಿದೆ ಎರಡು ಸೈಡೂ. ಈಗ ಸ್ಟಿಚ್ ಹಾಕ್ಕೊಳ್ಳೋಣ. ನೋಡಿಕೊಂಡು ಎಷ್ಟು ಬೇಕೋ ಫಿಟ್ಟಿಂಗ್ ಎಷ್ಟಿರುತ್ತೋ ನೋಡಿಕೊಂಡು ಮಾರ್ಕ್ ಹಾಕಿರ್ತೀವಲ್ವ, ಕರೆಕ್ಟಾಗಿ ಅಲ್ಲಿಗೆ ನೀಟಾಗಿ ಒಂದು ಗೆರೆ ಹಾಕ್ಕೊಂಡು, ಹೊಸ್ದಾಗಿ ಹೊಲಿಯೋರಾದರೆ ಒಂದು ಈ ಥರ ಗೆರೆ ಹಾಕ್ಕೊಳ್ಳಿ. ನೋಡಿ, ಈ ಥರ ನೀಟಾಗಿ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಳ್ಬೇಕು.
3 ಸ್ಟಿಚ್ ಹಾಕಬೇಕು. ನೋಡಿ ಆಗಿದೆ. ನೋಡಿ ಈಗ ನಾನು ಬ್ಯಾಕಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಉಕ್ಸ್ ಪಟ್ಟಿ ಮಾಡೋಕ್ಕೆ. ಇದು ಪ್ರಿನ್ಸಸ್ ಕಟ್ ಆಗಿರೋದ್ರಿಂದ ಬ್ಯಾಕಲ್ಲಿ ಉಕ್ಸ್ ಪಟ್ಟಿ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಒಂದು ಪೀಸ್ ತೊಗೊಂಡು ನೋಡಿ ಈ ಥರ ಫೋಲ್ಡ್ ಮಾಡಿಕೊಂಡು ಚಿಕ್ಕದಾಗೆ ಮಾಡ್ಕೊಳ್ಳಿ ಪಟ್ಟಿ, ಜಾಸ್ತಿ ದೊಡ್ಡದೇನು ಬೇಡ. ನೋಡಿ ಈ ಥರ ನೋಡಿ ಕಾಜಾ ಪಟ್ಟಿನೂ ಅಷ್ಟೇ. ಉಕ್ಸ್ ಪಟ್ಟಿಗೆ ಮೇಲೆಯಿಂದ ಹೊಲ್ದಿರ್ತೀವಿ, ಕಾಜಾ ಪಟ್ಟಿಗೆ ಲೈನಿಂಗ್ ಕಡೆಯಿಂದ ಸ್ಟಿಚ್ ಮಾಡ್ಕೊಳ್ಬೇಕು. ನೋಡಿ ಈ ಥರ 1 ಇಂಚಿಗೆ ಈ ಥರ ಮಡ್ಚ್ಕೊಂಡು ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಬೇಕು. ಆರಾಮ್ಸೆ ಯಾರು ಬೇಕಾದರೂ ಹೊಲ್ಕೊಳ್ಬೋದು ಫ್ರೆಂಡ್ಸ್, ಈಸಿ. ನೋಡಿ ರೆಡಿ ಆಯಿತು. ನೋಡಿ ಈ ಥರ ನೋಡಿಕೊಂಡು ಸಮ ನೋಡಿಕೊಂಡು ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ನೋಡಿ ಈಗ ನೆಕ್ ಹೊಲಿತಾ ಇದ್ದೀನಿ, ನಾನು ಎಮ್ಮಿಂಗ್ ಮಾಡ್ತಾಯಿದ್ದೀನಿ. ಪೈಪಿಂಗ್ ಕೊಟ್ರೂ ಚೆನ್ನಾಗಿರುತ್ತೆ. 1 ಇಂಚಷ್ಟು ಲೈನಿಂಗ್ ಪೀಸ್ನ ಕ್ರಾಸಾಗಿ ಕಟ್ ಮಾಡಿಕೊಂಡು ಈ ಥರ ಹೊಲ್ಕೊಂಡ್ರೆ ಎಮ್ಮಿಂಗ್ ಮಾಡೋಕ್ಕೆಲ್ಲ ಸ್ವಲ್ಪ ಬಟ್ಟೆ ಜಾಸ್ತಿನೇ ಇರಬೇಕು. ನೋಡಿ ಆಗಿದೆ ಹೊಲ್ದಿದ್ದು. ನೋಡಿ ಈ ಥರ ಹೊಲ್ದಾದ್ಮೇಲೆ ಕರ್ವಿರ ಹತ್ರ ಎಲ್ಲ ಈ ಥರ ಈ ಥರ ಕಚ್ಚಾಕೊಳ್ಳಿ. ನಾವು ಬೆಂಡ್ ಮಾಡಿದಾಗ ನೀಟಾಗಿ ಬೆಂಡ್ ಆಗುತ್ತೆ. ಉಲ್ಟಾ ತಿರ್ಸ್ಕೊಂಡು ನೋಡಿ ಎಮ್ಮಿಂಗ್ ಮಾಡೋಕ್ಕೆ ಕರೆಕ್ಟಾಗಿ ಒಂದೇ ಸೈಜ್ ಬರಬೇಕು ಅಂದರೆ ನೋಡಿ ಈ ಥರ ಮಡ್ಚ್ಕೊಂಡು ಒಳಗಡೆಗೆ ನೋಡಿ ಈ ಥರ ಮೇಲೆ ಸ್ಟಿಚ್ ಹಾಕ್ಕೊಳ್ಬೇಕು. ಅವಾಗ ಎಮ್ಮಿಂಗ್ ಮಾಡಿದ್ರೆ ಒಂದೇ ಸಮಾನ ಇರುತ್ತೆ, ಈಸಿಯಾಗೂ ಮಾಡ್ಕೊಳ್ಬೋದು. ನೋಡಿ ಸುತ್ತೂ ಇದೇ ರೀತಿ ಹೊಲ್ಕೊಳ್ಬೇಕು. ಈ ಥರ ಮಡಚಿ ಎಮ್ಮಿಂಗ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಪೈಪಿಂಗ್ ಬೇಕಾದರೂ ಕೊಟ್ಕೊಳ್ಬೋದು, ಥ್ರೆಡ್ ಪೈಪಿಂಗು ಕೊಡ್ಬೋದು. ನಾನಿಲ್ಲಿ ಎಮ್ಮಿಂಗ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ, ಕರೆಕ್ಟ್ ಫಿಟ್ಟಿಂಗ್ ಬಂದಿದೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಹೊಲ್ದಿದ್ದಾಯಿತು. ಎಮ್ಮಿಂಗ್ ಮಾಡಿಕೊಂಡ್ರೆ ರೆಡಿ ಬ್ಲೌಸು. ಎಮ್ಮಿಂಗ್ ಮಾಡಿಕೊಂಡು ಉಕ್ಸು ಕಾಜಾ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ನೋಡಿ ಎಕ್ಸ್ಟ್ರಾ ಇರುತ್ತಲ್ವ ಮಡ್ಚಿರೋದು, ಅದು ಎಕ್ಸ್ಟ್ರಾ ಇರೋ ಪೀಸ್ನೆಲ್ಲ ಈ ಥರ ಕಟ್ ಮಾಡಿ ತೆಗೆದ್ಬಿಡ್ಬೇಕು. ಇಲ್ಲಾಂದರೆ ಎಮ್ಮಿಂಗ್ ಮಾಡೋಕೆ ಸ್ವಲ್ಪ ಕಷ್ಟ ಆಗುತ್ತೆ, ಎಕ್ಸ್ಟ್ರಾ ಪೀಸ್ ಎಲ್ಲ ಎಕ್ಸ್ಟ್ರಾ ಬರ್ತಾ ಇರುತ್ತೆ. ನೋಡಿ ಎಕ್ಸ್ಟ್ರಾ ಇರೋದೆಲ್ಲ ಈ ಥರ ಕಟ್ ಮಾಡಿ ತೆಗೆದ್ರೆ ನಾವು ಮಡ್ಚಿ ಎಮ್ಮಿಂಗ್ ಮಾಡಿದಾಗ ನೀಟಾಗಿ ಬರುತ್ತೆ. ನೋಡಿ ರೆಡಿ ಆಯಿತು. ನೋಡಿ ಬ್ಯಾಕಲ್ಲಿ ಉಕ್ಸು ಎಮ್ಮಿಂಗ್ ಮಾಡಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ.
ನೋಡಿ ಪ್ರಿಂಟಲ್ಲಿ